ನಮಸ್ಕಾರ ಸ್ನೇಹಿತರೆ, ಏಷ್ಯಾದಲ್ಲಿ ಅತಿ ವೇಗವಾಗಿ ಕುಸಿಯುತ್ತಿರುವ ಕರೆನ್ಸಿ ಯಾವುದಾದರೂ ಇದ್ದರೆ ಅದು ರೂಪಾಯಿ ಆಗಿದೆ. $1ಗೆ ಈಗ 90 ರೂಪಾಯಿ ತಲುಪಿದೆ. ಪಾಸ್ಪೋರ್ಟ್ ರ್ಯಾಂಕ್ ಈಗ 79ನೇ ಸ್ಥಾನದಲ್ಲಿದೆ. ನಮ್ಮ ದೇಶದಿಂದ ಬೇರೆ ದೇಶಕ್ಕೆ ಟ್ರಾವೆಲ್ ಮಾಡೋ ಬ್ಲಾಗರ್ಸ್ ಹಾಗೂ ಕಂಟೆಂಟ್ ಕ್ರಿಯೇಟರ್ಸ್ ಹೇಳುತ್ತಿದ್ದಾರೆ ಈ ಪಾಸ್ಪೋರ್ಟ್ಗೆ ಯಾವುದೇ ರೀತಿಯ ವ್ಯಾಲ್ಯೂ ಇಲ್ಲ ಅಂತ. इंडियन पासपोर्ट की कहीं पे वैल्यू नहीं है। इंडियन पासपोर्ट का ये हाल है। साउथ कोरिया खड़े जीजू आइलैंड से साडी एंट्री डिनाइड करती। इवन मैं पाकिस्तानी था, उसको भी एंट्री मिल गई। जैसे मैं आया यूर फ्रॉम इंडिया पासपोर्ट रिपब्लिक ऑफ इंडिया, अरे नहीं आपको नहीं जाने देंगे। जो चीज है ना ये इसका कोई वैल्यू नहीं है इसका। ये थाईलैंड, मलेशिया, श्रीलंका, नेपाल, इन सब सोच से खुश मत हो। जो डिफिकल्ट कंट्रीज है वहाँ पे अपना पासपोर्ट किसी काम नहीं आता है। हर जगह एंट्री डिनाई ये बोल। ನಮ್ಮ ಭಾರತ ದೇಶ 4th ಲಾರ್ಜೆಸ್ಟ್ ಎಕಾನಮಿ ಆಗಿದೆ. ಆದರೆ GDP ಪರ್ ಕ್ಯಾಪಿಟಲ್ $2,800 ಇದೆ ಅಷ್ಟೇ. ಮೋದಿಜಿ ಅವರು ಕಳೆದ 11 ವರ್ಷಗಳಿಂದ 0 ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದಾರೆ. ಆದರೆ ಅಪೋಸಿಷನ್ ಅಲ್ಲಿ ಕುಳಿತಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು 60ಕ್ಕೂ ಹೆಚ್ಚು ಪ್ರೆಸ್ ಕಾನ್ಫರೆನ್ಸ್ ಹಾಗೂ 115ಕ್ಕೂ ಹೆಚ್ಚು ಪಬ್ಲಿಕ್ ಕಮ್ಯುನಿಕೇಶನ್ ಮಾಡಿದ್ದಾರೆ. ಈಗ ನೀವು ಕಮೆಂಟ್ ಮಾಡಿ ತಿಳಿಸಿ ನಮ್ಮ ದೇಶದ ನಿಜವಾದ ಪಪ್ಪು ಯಾರು ಅಂತ.